ಒಂದು ದೊಡ್ಡದು ಒಂದು ದೊಡ್ಡ ಟ್ಯಾಂಕ್, ಫಿಶ್ ಟ್ಯಾಂಕ್, ತುಂಬಾ ದೊಡ್ಡ ಟ್ಯಾಂಕ್ ಮಾಡಿಸಿ ಅದಲ್ಲಿ ನೀರು ತುಂಬಿಸಿ ಅಲ್ಲಿ ಬೇಕಾದ ಫಿಶ್ ಟ್ಯಾಂಕ್ಗೆ ಏನ್ ಸೈಜ್ ಮೀನುಗಳು ಬೇಕೋ ಆ ಮೀನುಗಳೆಲ್ಲ ಬಿಟ್ಟು ಒಂದು ದೊಡ್ಡ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿದ್ದಾಯ್ತು. ಅವರು ಮನೆನೇ ಇದ್ದಿದ್ದೇನು ಅಂತ ಹೇಳಿದ್ರೆ, ಮನೆನೇ ಅವ್ರದ್ದು ತುಂಬಾ ದೊಡ್ಡ ಮನೆ, ಹೆಚ್ಚು ಕಮ್ಮಿ ಒಂದು ಶಿವಾಜಿ ಗಣೇಶನ್ ಮನೆ ಹಿಂಭಾಗದಲ್ಲಿ ಅಷ್ಟೇ ದೊಡ್ಡ ಜಾಗದಲ್ಲಿ ಮನೆ ಇತ್ತು. ಅವ್ರ ಮಕ್ಕಳಿರ್ಲಿಲ್ಲ. ಏನಾಗುತ್ತೆ ಅಂದ್ರೆ ಇಲ್ಲಿಂದ ಚಿತ್ರಾಂಗದಿಂದ ಬೀಳ್ಕೊಟ್ಟು ಇಲ್ಲಿ ಬರ್ತಾ ಇರ್ತಾರೆ. ಬರ್ತಾ ಇದ್ದಾಗ ನದಿಲಿ ಸ್ನಾನ ಮಾಡಬೇಕು ಅಂತ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನಾಗಲೋಕದಿಂದ ಅಪ್ಸರೆಯರು ಬರ್ತಾರೆ. ನಾಗಲೋಕ ಅದರಲ್ಲಿ ಒಬ್ಳು ಉಲುಪಿ ಅವಳು ಬರ್ತಾಳೆ. ಅವಳು ನೋಡ್ತಾಳೆ ಸುಂದರಾಂಗ ಅರ್ಜುನ ನೋಡ್ತಾಳೆ, ಚೆನ್ನಾಗಿರ್ತಾಳೆ. ಸೊ ಹೆಂಗಾರು ಮಾಡಿದ್ದೇನೆ ಇವನ್ನ ನಾನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಅವಳ ಲೋಕ ಯಾವುದು ಅಂತ ಹೇಳಿದ್ರೆ ನಾಗಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಂದ್ರೆ ನೀರಲ್ಲಿ ಹೋಗ್ಬೇಕು. ನೀರಲ್ಲೆಲ್ಲ ನೀರು ಹೋದ್ಮೇಲೆ ಕೆಳಗಡೆನೆ ಪಾತಾಳ ಲೋಕ, ನಾಗಲೋಕ ಅಲ್ಲಿರುತ್ತೆ. ಆ ನಾಗಲೋಕನು ತುಂಬಾ ಚೆನ್ನಾಗಿ ಸೆಟ್ ಹಾಕಿತ್ತು. ಆಮೇಲೆ ಆ ನಾಗಲೋಕದಲ್ಲಿ ಇವರು ಹಾಡ್ತಾರೆ. ಉಲುಪಿನು ಅರ್ಜುನ್ಗೂ ಪ್ರೇಮ ಆಗ್ಬಿಡುತ್ತೆ. ಆ ಪ್ರೇಮದಲ್ಲಿ ಆ ಹಾಡು ತೋರಿಸಿದಾಗ ನಾಗಲೋಕದಲ್ಲಿ ಅಲ್ಲಿ ಏನಾಗುತ್ತೆ, ನಾಗಲೋಕ ಇರೋದನ್ನೇ ನೀರು ಕೆಳಗಡೆ ತಾನೆ, ಅದಕ್ಕೋಸ್ಕರನೇ ಹಾಡುಗಳೆಲ್ಲ ತೆಗೆದ ಮೇಲೆ ಅದಕ್ಕೆ ನಾಗಲೋಕದಲ್ಲಿ ಇದೆ ಅನ್ನೋದು ತೋರಿಸ್ಬೇಕಲ್ಲ. ಅದಕ್ಕೋಸ್ಕರ ಒಂದು ದೊಡ್ಡ ಟ್ಯಾಂಕ್, ಫಿಶ್ ಟ್ಯಾಂಕ್, ತುಂಬಾ ದೊಡ್ಡ ಟ್ಯಾಂಕ್ ಮಾಡಿಸಿ ಅದಲ್ಲಿ ನೀರು ತುಂಬಿಸಿ ಅಲ್ಲಿ ಬೇಕಾದ ಫಿಶ್ ಟ್ಯಾಂಕ್ಗೆ ಏನ್ ಸೈಜ್ ಮೀನುಗಳು ಬೇಕೋ ಆ ಮೀನುಗಳೆಲ್ಲ ಬಿಟ್ಟು ಒಂದು ದೊಡ್ಡ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿದ್ದಾಯ್ತು. ಆಮೇಲೆ ಇಲ್ಲಿ ನಾವು ಸೆಟ್ ಹಾಕಿದ್ದು ನಾಗಲೋಕದ ಸೆಟ್ ಅಲ್ಲಿ ಅದನ್ನ ಹಾಡನ್ನೆಲ್ಲ ತೆಗೆದು ಆ ಹಾಡನ್ನಿಗೆ ಏನ್ ಮಾಡುದು ಅಂದ್ರೆ ಡಬಲ್ ಪ್ರಿಂಟ್ ಮಾಡುತ್ತೆ. ಅಂದ್ರೆ ಈ ಸನ್ನಿವೇಶ ಎಲ್ಲ ನಾಗಲೋಕದಲ್ಲಿ ನಡೆಯುತ್ತೆ. ಅಂದ್ರೆ ಪಾತಾಳ ಲೋಕದಲ್ಲಿ ನಡೆಯುತ್ತೆ. ನೀರು ಇರುತ್ತೆ, ನೀರು ಅದಾದ್ಮೇಲೆ ಮೀನುಗಳೆಲ್ಲ ಹೋಗೋದು, ಈ ತರದ್ದು ತೋರಿಸಿದೀವಿ ಅದನ್ನು. ಸೊ ಸೆಟ್ ಅಲ್ಲಿ ಒಂದು ಎಕ್ಸ್ಪೋಜರ್ ಮಾಡುತ್ತೆ. ಆಮೇಲೆ ಪುನಃ ಹೊರಗಡೆ ತಗೊಂಬಂದು ಟ್ಯಾಂಕ್ ಎಲ್ಲ ಇರುತ್ತಲ್ಲ, ಆ ಟ್ಯಾಂಕ್ ಅಲ್ಲಿ ಗೀನು ಎಲ್ಲ ಇರುತ್ತಲ್ಲ, ಅದನ್ನ ಸೆಕೆಂಡ್ ಎಕ್ಸ್ಪೋಜರ್ ಮಾಡುತ್ತೆ. ಒಂದರ ಮೇಲೆ ಒಂದು ಮಾಡಿ ಎಷ್ಟು ಎಕ್ಸ್ಪೋಜರ್ ಬೇಕೋ ಅದನ್ನ ಇದು ಮಾಡ್ತಾರೆ, ಕ್ಯಾಮರಾಮನ್ ಕಂಟ್ರೋಲ್ ಮಾಡ್ತಾರೆ. ಮೊದಲು ಮಾಡಿದಾಗ ಏನಾಗಿತ್ತು ಅಂದ್ರೆ, ಈ ರೆಹಮಾನ್ ಅಂತ ಒಬ್ರು ಕ್ಯಾಮರಾಮನ್ ಇತ್ತು. ರೆಹಮಾನ್ ಯಾರು ಅಂತ ಹೇಳಿದ್ರೆ ತುಂಬಾ ದೊಡ್ಡ ಕ್ಯಾಮರಾಮನ್. ಅವರು ಏನು ಅಂತ ಹೇಳಿದ್ರೆ RR ಪಿಕ್ಚರ್ಸ್ ಅಂದ್ರೆ MGR ಜೊತೆಗೆ ಬೇಕಾಷ್ಟು ಪಿಕ್ಚರ್ ತೆಗೆದಿದ್ದವರು RR ಕಂಪನಿ. ಆ ಕಂಪನಿ ಕ್ಯಾಮರಾಮನ್ ಅವರು ರೆಹಮಾನ್ ಅಂತ. ತುಂಬಾ ಒಳ್ಳೆ ಕ್ಯಾಮರಾಮನ್ಗಳು. ವಯಸ್ಸಾಗಿದೆ ಅವ್ರಿಗೆ. ನಾವು ಫಿಕ್ಸ್ ಮಾಡುವಾಗಲೇ ತುಂಬಾ ವಯಸ್ಸಾಗೋಗ್ಬಿಟ್ಟಿತ್ತು. ಅವರು ಮನೆನೇ ಇದ್ದಿದ್ದೇನು ಅಂತ ಹೇಳಿದ್ರೆ, ಮನೆನೇ ಅವ್ರದ್ದು ತುಂಬಾ ದೊಡ್ಡ ಮನೆ, ಹೆಚ್ಚು ಕಮ್ಮಿ ಒಂದು ಶಿವಾಜಿ ಗಣೇಶನ್ ಮನೆ ಹಿಂಭಾಗದಲ್ಲಿ ಅಷ್ಟೇ ದೊಡ್ಡ ಜಾಗದಲ್ಲಿ ಮನೆ ಇತ್ತು. ಅವ್ರ ಮಕ್ಕಳಿರ್ಲಿಲ್ಲ. ಬಹಳ ಚೆನ್ನಾಗಿದೆ. ಏನಂತ ಹೇಳಿದ್ರೆ, ಮೈ ಗರ್ ಜಾವತೋ ಮೈ ಬಾಲ್ ಬಚ್ಚೆ ಬಹುತ್ ಇಂತಜಾರ್ ಕರ್ ರಹೆ. ಅವರು ಉರ್ದು ಅವರು ಹಿಂದಿಯಲ್ಲಿ ಮಾತಾಡೋರು. ಆ ತಮಿಳು ಅಷ್ಟಾಗಿ ಬರ್ತಾ ಇರ್ಲಿಲ್ಲ. ಏನು ಬಾಲ್ ಬಚ್ಚೆ ಅಂತ ಕೇಳಿದ್ರೆ, ಒಂದು 8-10 ನಾಯಿ, ಒಂದು 10-12 ಬೆಕ್ಕು, ಇದನ್ನ ಅವ್ರ ಮನೇಲಿ ಸಾಕೊಂಡಿದ್ದು. ಐ ಥಿಂಕ್ ಅವ್ರ ವೈಫ್ ಕೂಡ ಹಿಂದೂ ಅಂತ ಕಾಣಿಸುತ್ತೆ. ಇವ್ರು ಮುಸ್ಲಿಮು, ಅವ್ರ ಹಿಂದೂ. ಬಹಳ ಪಿಕ್ಚರ್ಗಳು ಮಾಡಿದ್ರಿಂದ ದೊಡ್ಡ ಸಂಪಾದನೆ ಮಾಡಿದ್ರು. ಸೊ ಅವ್ರು ಕ್ಯಾಮರಾಮನ್ ಆಗಿ ಇಟ್ಕೊಂಡ್ರು. ಯಾಕಂದ್ರೆ MG ರಾಮಚಂದ್ರನ್ ಮಾಡಿದವರು, ಆಮೇಲೆ ಟ್ರಿಕ್ ಪಕ್ಕ ಕೆಲಸಗಳೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಿದ್ದವ್ರು ಅವರು. ಸೊ ಅವ್ರನ್ನ ಇಟ್ಕೊಂಡು ಅದೇನಾಗೋಯ್ತು ಅಂದ್ರೆ, ಯಾವಾಗ ಒಂದು ವರ್ಷದ ಗ್ಯಾಪ್ ಬಂತು ಅಂದ್ರೆ ಎಲ್ಲಾ ತಗೊಂಡು ಸ್ಪೀಡ್ ಗೀಡು ಎಲ್ಲ ಬಹಳ ಕಷ್ಟ ಆಗ್ಬೋದು, ಬೇಡ ಕ್ಯಾಮರಾವನ್ನು ಚೇಂಜ್ ಮಾಡೋಣ, ಹೇಗಿದ್ರು ಬೇರೆ ಬೇರೆ ಮಾಡ್ತಾ ಇದೀವಲ್ಲ, ಕ್ಯಾಮರಾವನ್ನು ಚೇಂಜ್ ಮಾಡೋಣ ಅಂದ್ಬಿಟ್ಟು ಮನ್ಸು ಬಂತು. ಆಮೇಲೆ ಶ್ರೀಕಾಂತ್ ಅನ್ನೋ ಕ್ಯಾಮರಾಮನ್, ಅವರು ತುಂಬಾ ಒಳ್ಳೆ ಕ್ಯಾಮರಾಮನ್. ಅವರು ರಾಜಾರಾಮು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ಸೊ ಶ್ರೀಕಾಂತ್ ಅಷ್ಟೊತ್ತಿಗೆ ಅವರೇ ದೊಡ್ಡ ಕ್ಯಾಮರಾಮನ್ ಆಗಿದ್ರು. ಆಮೇಲೆ ಅವ್ರನ್ನ ನಾವು ಅಪ್ರೋಚ್ ಮಾಡಿ ಅವ್ರಿಗೆ ಬರಬೇಕು ಅಂತ ಕೇಳ್ಕೊಂಡು, ಅವರು ಮುಂದಕ್ಕೆ ಪಿಕ್ಚರ್ ಮುಗಿಯೋಕೋವರೆಗೂ ಅವರೇ ಕ್ಯಾಮರಾಮನ್ ಆಗಿದ್ರು. ಈ ನಾಗಲೋಕ ಅಂತ ಹೇಳಿದಲ್ಲ, ಅದನ್ನೆಲ್ಲ ಶೂಟ್ ಮಾಡಿದ್ದು ಅವರೇನೆ. ಮೊದಲು ನಾನು ಚಿತ್ರಾಂಗದ ಇರೋವರೆಗೂ ಅಷ್ಟೇ, ಇವರು ನಮ್ಮ ಸರೋಜಾ ದೇವಿಯವರು
ಆ ಚಿತ್ರರಂಗದ ಶೂಟಿಂಗು ಆ ಅರಮನೆ ಅದು ಇದು ಕೆಲವೆಲ್ಲ ಇತ್ತಲ್ಲ, ಅದವರು ಮಾತ್ರ ರೆಹಮಾನ್ ಮಾಡಿದ್ರು. ಆಮೇಲೆ ಎಲ್ಲಾನು ಕೂಡ ನಮ್ಮ ಛಾಯಾಗ್ರಾಹಕರು ಶ್ರೀಕಾಂತ್ ಶ್ರೀ ಇರೋದೆಲ್ಲ ಕಡೆ. ಹೌದು, ಯಾಕೆಂದ್ರೆ ಇವರು ಕೇವಲ ಸ್ವಲ್ಪನೇ ಮಾಡಿದ್ದಿವರು. ಎಷ್ಟು ಎಡಿಟೆಡ್ ಲೆಂತ್ ಬಂದಿದ್ರೆ ಎಷ್ಟು ಬಂದಿರ್ಬೋದಾಗಿತ್ತು ಅಂತ ಹೇಳಿದ್ರೆ ಒಂದು 600 ಅಡಿನೋ 800 ಅಡಿನೋ ಅಷ್ಟೇನೆ ಬಂದಿದ್ದಲ್ಲಿ, ಅಲ್ಲೇನೆ ಅಷ್ಟೇನೆ ಅದು. ಸರಿ, ಆಮೇಲೆ ಇವರು ಬಂದ ಮೇಲೆನೆ, ಶ್ರೀಕಾಂತ್ ಬಂದ ಮೇಲೆನೆ ನಮ್ಗೆ, ಯಾಕೆಂದ್ರೆ ಅವರು ಟ್ರಿಕ್ಕು ಪಕ್ಕು ಎಲ್ಲಾನು ಚೆನ್ನಾಗಿ ಮಾಡ್ತಾರೆ. ಟ್ರಿಕ್ ಫೋಟೋಗ್ರಫಿ ಬರೋದು, ಅದು ಮಾಡೋದು ಎಲ್ಲಾನು ಬರುತ್ತೆ ಅವ್ರಿಗೆ, ಚೆನ್ನಾಗಿ ಬರ್ತಿತ್ತು. ಅದರಿಂದ ಅವ್ರನ್ನ ಇಟ್ಕೊಳ್ಳೋಣ ಅನ್ಕೊಂಡು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಅವರು ನಮ್ಮ ಕನ್ನಡದವ್ರೆ, ಬೆಂಗಳೂರಿನವರು, ಚೆನ್ನೈಲಿದ್ರು ಅಷ್ಟೇ. ಅವರು ರಾಜಾರಾಮ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದವರು. ಎಲ್ಲಾನು ಕೂಡ ಗೋಲ್ಡನ್ ಸ್ಟುಡಿಯೋ ಅಂತ ಒಂದಿತ್ತು. ಆ ಗೋಲ್ಡನ್ ಸ್ಟುಡಿಯೋಲಿ ಇವರೆಲ್ಲ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಇವರು ಎಲ್ಲ ಬೇರೆ ಬೇರೆ ಆದಾಗ ಶ್ರೀಕಾಂತ್ ಬೇರೆ, ರಾಜಾರಾಮ್ ಬೇರೆ ಆಗಿ ಇದ್ರು. ಆದ್ರೂ ಒಟ್ಟಿಗೆ ಮಾತ್ರ ಒಂದೇ ರೂಮಲ್ಲಿ ಇರ್ತಿದ್ರು. ಸೊ 3 ಜನನು ಒಂದೇ ರೂಮಲ್ಲಿ. ಸೊ ಒಟ್ಟಿಗೆ ಹೋಟ್ಲಿಗೆ ಹೋಗೋದು, ಊಟ ಮಾಡೋದು, ಬರೋದು, ಒಂದೇ ರೂಮಲ್ಲಿ ಇರೋದು. ಆಮೇಲೆ ಇಬ್ರು ಹೇಳ್ದಲ್ಲ, ಇವರು ರಾಜಾರಾಮ್ ಇದ್ದರು ವಾಹಿನಿ ಸ್ಟುಡಿಯೋಕ್ಕೆ ಹೋದ್ರು, ಇವ್ರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು. ಸೊ ಈ ತರದಲ್ಲಿ ಇದ್ದಾಗ ನಾವು ಶ್ರೀಕಾಂತನ ಕರೆದಾಗ, ಶ್ರೀಕಾಂತ್ ರೂಮಲ್ಲಿ ಇರಲಿಲ್ಲ, ಇಬ್ಬರು ಸೆಟ್ಲ್ ಆಗಿ ಮದುವೆ ಆಗಿದ್ವು ಎಲ್ಲ ಆಗಿತ್ತು. ಸೊ ಅವ್ರನ್ನ ನಾವು ಕರೆದ್ವು. ಆಮೇಲೆ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಪಿಕ್ಚರ್ ಪೂರ ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಒಳ್ಳೆ ಎಕ್ಸ್ಪೋಷರ್ ಕೊಡೋದು, ಆಮೇಲೆ ಕಲರು ಎಲ್ಲಾನು ಅಷ್ಟೇನೆ ತುಂಬಾ ಅಚ್ಚುಕಟ್ಟಾದ ಒಳ್ಳೆ ಕ್ಯಾಮ್ರಾಮನ್ ಅವರು. ಸೊ ಅವ್ರನ್ನ ಇಟ್ಕೊಂಡು ಪಿಕ್ಚರ್ ಪೂರ್ತಿ ಮಾಡಕ್ ಶುರು ಮಾಡಿದ್ವು. ಸೊ ಉಡುಪಿ ಪೋರ್ಷನ್ಸ್ ಎಲ್ಲ ಬರುತ್ತೆ. ಉಡುಪಿ ಪೋರ್ಷನ್ಸ್ ಎಲ್ಲ ಬಂದಾಗ ಅಲ್ಲಿ ಕೂಡ ಒಂದೇನಂದ್ರೆ ತೂಗುದೀಪ ಶ್ರೀನಿವಾಸ್ ಇದ್ದಾರೆ. ತೂಗುದೀಪ ಶ್ರೀನಿವಾಸ್ ಅಂದ್ರೆ ನಾಗಲೋಕದಲ್ಲಿ ವಿಲನ್, ಅವರು ಖಳನಾಯಕ. ಅವರು ಈ ಉಡುಪಿ ಮೇಲ್ಗಡೆ ಆಸೆ ಇರುತ್ತೆ. ಸೊ ಉಡುಪಿ ಮೇಲ್ಗಡೆ ಆಸೆ ಇದ್ದಿದ್ದಕ್ಕೆ ಅವ್ರಿಗೂ, ಆಮೇಲೆ ಇಲ್ಲಿ ಇವಳಿಗೆ ಉಡುಪಿಗೆ ಇವನ್ ಮೇಲೆ ಪ್ರೇಮ ಆಗಿರುತ್ತೆ, ಅರ್ಜುನನ ಮೇಲೆ ಪ್ರೇಮ ಆಗಿದ್ದಾಗ ಈ ಕ್ಲಾಶ್ಗಳು, ಅಲ್ಲೂ ಕೂಡ ಫೈಟಿಂಗ್ ಚೆನ್ನಾಗಿದೆ. ಫೈಟಿಂಗು ಇಬ್ಬರು ಫೈಟಿಂಗ್, ತೂಗುದೀಪ ಶ್ರೀನಿವಾಸ್ ಅಂಡ್ ರಾಜ್ಕುಮಾರ್ ಸರ್ಗೆ ಫೈಟಿಂಗು. ಏನೇನು ಫೈಟಿಂಗ್ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬರೊಬ್ಬರು ಕತ್ತಿ ತೆಗೆದು ಹಿಂಗೆ ಹೊಡೆದ್ರೆ ಅದು ಅವ್ರು ತಪ್ಪಿಸ್ಕೊಂಡು ಆ ಕತ್ತಿ ಜಳಪು ಇದಕ್ಕೆ ಹೋಗುತ್ತೆ, ಕಂಬಕ್ಕೆ ಹೋಗುತ್ತೆ. ಕಂಬಕ್ಕೆ ಹೋಗ್ತಿದ್ದಂಗೆನೆ ಆ ಕಂಬಕ್ಕೆ ಕತ್ತಿ ಸರಿದು ಸರಳ ಅಂತ ಕತ್ತಿ ಇದಾದಾಗ ಅಲ್ಲಿ ಸ್ಪಾರ್ಕ್ ಬರುತ್ತೆ, ಆ ಥರ ಸ್ಪಾರ್ಕ್ ಬರುತ್ತೆ. ಆಮೇಲೆ ಅದಾದ್ಮೇಲೆ ಕತ್ತಿಗೆ ಹೊಡೆದಾಟ ಆದಾಗ ಅಲ್ಲೂ ಕೂಡ ಅಷ್ಟೇ ಬೆಂಕಿಗಳು ಬರುತ್ತೆ, ಕಿಡಿಗಳು ಬರುತ್ತೆ. ಸೊ ಇವೆಲ್ಲನೂ ಕೂಡ ಬಹಳ ಸ್ವಲ್ಪ ಕಷ್ಟವೇ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಎಲೆಕ್ಟ್ರಿಕ್ ಪಾಸಿಟಿವ್ ತರ, ಒಬ್ರಿಗೆ ಎಲೆಕ್ಟ್ರಿಕ್ ಕೊಡ್ಬೇಕು ಕನೆಕ್ಷನ್, ಇನ್ನೊಬ್ಬರಿಗೆ ಪಾಸಿಟಿವ್ ಕನೆಕ್ಷನ್ ಕೊಟ್ಟಿರ್ಬೇಕು. ಅವ್ರಿಬ್ರು ಒಬ್ರಿಗೊಬ್ರನ್ನ ಕತ್ತಿ ತೆಗೆದು ಇದು ಮಾಡಿದಾಗ ಅಲ್ಲಿ ಕರೆಂಟ್ ಪಾಸ್ ಆಗಿ ಇದಾಗಬೇಕು. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಕಂಬಕ್ಕೆ ಇದು ಮಾಡಿರ್ತಾರೆ, ಕಂಬಕ್ಕೆ ಒಂದು ಈ ಗನ್ ಪೌಡರ್ ತರ ಅದನ್ನು ಹಾಕಿ ಇಟ್ಟಿರ್ತಾರೆ. ಅದ್ರ ಮೇಲ್ಗಡೆ ಹಿಂಗಾದ ತಕ್ಷಣ ಕರೆಂಟ್ ಪಾಸ್ ಆಗುತ್ತೆ, ಅಲ್ಲಿ ಅದು ಇದಾಗುತ್ತೆ. ಸೊ ಈ ಥರದ್ದೆಲ್ಲನೂ ಕೂಡ ಅಲ್ಲಿ ತೆಗೆದಿದೆ, ತುಂಬಾ ಚೆನ್ನಾಗಿದೆ. ಈ ಟೆಕ್ಸ್ಟ್ ಡಿಜಿಟ್ ಅದಕ್ಕೆಲ್ಲ ಟೈಮ್ ತಗುತ್ತೆ. ಕ್ವಾಲಿಟಿ ಬೇಕು, ಅದು ಬೇಕು, ಈ ಥರದ್ದೊಂದು ಬೇಕು ಅಂತ ಹೇಳಿದಾಗ ಖರ್ಚು ಮಾಡಬೇಕಾಗತ್ತೆ, ಟೈಮು ಇದಾಗುತ್ತೆ. ಒಂದ್ಸತಿ ನಾವು ಅನ್ಕೋತೀವಿ ಕರೆಂಟ್ ಪಾಸ್ ಆಗಲ್ಲ, ಕರೆಂಟ್ ಏನೋ ಆಗಲ್ಲ. ಸೊ ಈ ಥರದ್ದೆಲ್ಲ ಆಗ ಒಂದು ಫೈಟಿಂಗ್ ಬಂದಿದೆ, ಅದು ತುಂಬಾ ಚೆನ್ನಾಗಿ ಮೂಡ್ ಬಂತು ಅದು. ಸೊ ಈ ಥರದ್ದೆಲ್ಲ ಆಗತ್ತೆ. ಆಮೇಲೆ ಇವನು ಎಷ್ಟು ದಿವಸ ಅಂತ ಇಲ್ಲೇ ಇರೋಕ್ಕಾಗತ್ತೆ, ಅರ್ಜುನ ಇರೋಕ್ಕಾಗಲ್ಲ, ಪುನಃ ಈ ಊರಿಗೆ ಹೋಗ್ಬೇಕಲ್ಲ ಹಸ್ತನಾಪುರಕ್ಕೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇಲ್ಲಿಂದ ಬಿಡ್ತಾರೆ. ಒಂದೇನಾಗತ್ತೆ ಅಂತ ಹೇಳಿದ್ರೆ, ಆ ಕೃಷ್ಣನ ಆಶೀರ್ವಾದದಿಂದ ಅವನು ಎಲ್ಲೆಲ್ಲಿ ಹೋದ್ರೆ ಅಲ್ಲಲ್ಲಿ ಏನು ಪ್ರಣಯ ಮಾಡಿರ್ತಾನೆ ಎಲ್ಲಾನು ಮರ್ತೋಗೋ ಹಂಗೆ ಒಂದು ಭ್ರಮೆ ತಂದ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಚಿತ್ರರಂಗದ ಜೊತೆ ಇದ್ದಿದ್ದು ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ಬರ್ತಾರೆ, ಉಡುಪಿ ಜೊತೆ ಇರ್ತಾರೆ. ಅವಾಗ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಉಡುಪಿಗೆ. ಅಯ್ಯೋ ಈಗ ಹೆಂಗೆ, ಇಲ್ಲ ನೀವು ಇರಬೇಕು, ನನ್ನ ಜೊತೆನೇ ಇರಬೇಕು, ನೀವು ನಿಮ್ಮನ್ನು ಬಿಟ್ಟೋದಕ್ಕಾಗಲ್ಲ ಅಂತ. ಇಲ್ಲ ಅಂತ ಹೇಳ್ತಾರೆ. ಒಂದು ಮಾತುಕತೆ ಆಗುತ್ತೆ. ಮಾತುಕತೆ ಆದಾಗ ನಾನು ನೋಡು ಈ ಒಂದು ದಾಳಿಂಬೆ ಗಿಡನ 2-3 ದಾಳಿಂಬೆ ಗಿಡನ ನೆಡ್ತಾರೆ. ಈ ದಾಳಿಂಬೆ ಗಿಡ ಇದು ಯಾವಾಗ ಎಲ್ಲೂ ಹಚ್ಚ ಹಸಿರಾಗಿರುತ್ತೋ ಅಲ್ಲಿವರೆಗೂ ನಾನು ಚೆನ್ನಾಗಿರ್ತೀನಿ, ನಾನು ಆರೋಗ್ಯವಾಗಿರ್ತೀನಿ, ಅದಂತ ಯೋಚನೆ ಮಾಡ್ಬೇಡ. ಯಾವತ್ತು ಇದು ಏನಾದ್ರು ಬಣ್ಣ ಹೊಟ್ಟೋಗುತ್ತೋ, ಯಾವತ್ತು ಇದು ನಶಿಸ್ ಹೊಟ್ಟೋಗುತ್ತೋ ಅವತ್ತೊಂದು ದಿವಸಕ್ಕೆ ನನಗೆ ಏನೋ ಒಂದು ಕೆಟ್ಟದ್ದು ಅಂತ ಹೇಳಿರ್ತಾರೆ. ಸೊ ಅದೇ ತರ ಪ್ರಕಾರ ದಾಳಿಂಬೆ ಗಿಡ ಅದನ್ನೇನೋ ನೆಟ್ಟಿದ್ದೇನೆ. ಇವ್ರ ಪಾಡಿಗೆ ಇವರು ಬರ್ತಾರೆ.
ಮೇಲ್ ಬರ್ತಾ ಇತ್ತು. ಚೆನ್ನಾಗಿದೆ. ಅದನ್ನು ಕೂಡ ಬರಬೇಕು ಅಂತ ಹೇಳಿದ್ರೆ ಹಾಗೆಂದ ನಾಗಲೋಕದಿಂದ ಭೂಲೋಕಕ್ಕೆ ಬರ್ಬೇಕಾದ್ರೆ ಪುನಃ ನೀರಲ್ಲಿ ಮೇಲ್ಗಡೆ ಬಂದು ಆಮೇಲೆ ಅಲ್ಲಿ ನೀರಲ್ಲಿ ಮೇಲ್ಗಡೆ ಎದ್ದು ಬರೋದು, ಆ ಥರದ್ದು ಹೋಗುವಾಗಲೂ ತೆಗೆದಿದ್ವು, ಬರುವಾಗಲೂ ತೆಗೆದಿದ್ವು. ಕೆಲವು ಈ ನೀರ್ ಪೋರ್ಷನ್ಸ್ ಎಲ್ಲಾನು ಕೂಡ ತಲಕಾಡಲ್ಲಿ ಕಾವೇರಿಯಲ್ಲಿ ತೆಗೆದಿದ್ವು.